ವೆಲ್ಕಮ್ ಟು ಆರೋಗ್ಯ ಆಹಾರ. ಇಲ್ಲಿ ಹೈಜೀನ್, ಟೇಸ್ಟ್, ಅಫೋರ್ಡಬಿಲಿಟಿ ಎಲ್ಲ ಕವರ್ ಆಗುವಂಥ ಏಕೈಕ ಸ್ಪಾಟ್ ಅಂದರೆ ತಪ್ಪಾಗಲ್ಲ. ಇಲ್ಲಿ ಸ್ವೀಟ್ ಸ್ಪೆಷಾಲಿಟಿ ಅಂದರೆ ಜಿಲೇಬಿ ಜಾಮೂನ್. ಎಂಟರ್ ಆಗೋಕ್ಕೂ ಮುಂಚೆನೇ ನಿಮ್ಗೆ ಅಲ್ಲಿ ಲೈವ್ ಕೌಂಟರ್ಸ್ ಕಾಣಿಸುತ್ತೆ. ಆ್ಯಂಡ್ ಇಟ್ ಈಸ್ ಸೋ ನೈಸ್ ಟು ಲುಕ್ ಎಟ್ ದೆಮ್ ಮೇಕ್ ಇಟ್. ಆ್ಯಂಡ್ ಸಖತ್ ಅಫೋರ್ಡಬಲ್ ಆ್ಯಂಡ್ ಸಖತ್ ಟೇಸ್ಟಿಯಾಗಿರುತ್ತೆ. ನೀವೇ ಕೇಳಿ. ಆರೋಗ್ಯ ಆಹಾರ ಅಂತ ಒಳ್ಳೆ ಫುಡ್ ಕ್ವಾಲಿಟಿ ಪ್ರತಿಯೊಂದು ಚೆನ್ನಾಗಿರುತ್ತೆ. ಏನೇ ಆಗಲಿ ಇಲ್ಲಿ ಮಾಡೋ ಐಟಮ್ ಎಲ್ಲ ತುಂಬ ಅದ್ಭುತವಾಗಿರುತ್ತೆ. ಮತ್ತು ಕ್ಲೀನ್ನೆಸ್ಸು ಪ್ರತಿಯೊಂದು ಹಾಟ್ ವಾಟ್ರಲ್ಲೇ ತೊಳಿತಾರೆ. ಪ್ರತಿಯೊಂದು ಕಾಸೆ ಆಗಲಿ ಪ್ರತಿಯೊಂದೇ ಆಗಲಿ ತುಂಬ ನೀಟ್ನೆಸ್ ಇದೆ. ಭಾರಿ ನಮ್ಮ ಸುತ್ತಮುತ್ತ ಜೆ ಪಿ ನಗರ ಏರಿಯಾದಲ್ಲಿ ಈ ಥರ ಫುಡ್ ಕ್ವಾಲಿಟಿ ಕೊಡೋರು ಎಲ್ಲೂ ಇಲ್ಲ. ತುಂಬ ನೋಡಿ ಎಷ್ಟು ಚೆನ್ನಾಗಿದೆ, ಕಮ್ಮಿ ರೇಟು. ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಕ್ಕೆಲ್ಲ ತುಂಬ ಹೆಲ್ತಿ ಫುಡ್ಡು. ಮತ್ತು ಜಾಮೂನು ಹೋಟ್ಲಲ್ಲಿ ಪ್ರತಿಯೊಂದು ತುಂಬ ಚೆನ್ನಾಗಿರುತ್ತೆ, ತುಂಬ ಫೈನಾಗಿದೆ. ಇಲ್ಲಿ ಬರೀ ಗುಲಾಬ್ ಜಾಮೂನ್ ಜಿಲೇಬಿನೇ ಅಲ್ಲ, ವೆರೈಟಿ ಸ್ವೀಟ್ಸ್ ಎಲ್ಲ ಇರುತ್ತೆ. ಟ್ರೈ ಮಾಡಿ. ಆ್ಯಂಡ್ ನಾವು ಒಳಗೆ ಹೋದ್ಮೇಲೆ ಇಲ್ಲಿ ನೋಡಿದ್ದೇನೆಂದರೆ ತುಂಬ ಕ್ರೌಡ್ ಇತ್ತು, ಬಟ್ ಅಷ್ಟೇ ಫಾಸ್ಟ್ ಸರ್ವಿಸ್ ಆ್ಯಂಡ್ ಅಷ್ಟೇ ಒಳ್ಳೆ ಸರ್ವಿಸ್ ಇತ್ತು. ನೋಡಿ, ಈ ಕಾಫಿ ಮಾಡೋ ಒಂಥರ ಆರ್ಟ್ ಫಾರ್ಮೇ ಅನಿಸ್ತಿತ್ತು. ಪ್ರತಿ ಒಂದು ಡಿಶ್ಶೂ ಅದರದೇ ಆದಂಥ ಒಂದು ಸ್ಪೆಷಲೈಸ್ ಶೆಫ್ ಆ್ಯಂಡ್ ಗ್ರೂಪ್ ಮಾಡುತ್ತೆ. ಆ್ಯಂಡ್ ಅದಕ್ಕೆ ಆದಂಥ ಒಂದೊಂದು ಕಾರ್ನರ್ಗಳಿದ್ದಾವೆ. ಸೊ ಇಟ್ ವಾಸ್ ನೈಸ್ ಟು ಲುಕ್ ಎಟ್ ಇಟ್ ಬಿ ಸೋ ಕ್ಲೀನ್, ಹೈಜೀನಿಕ್ ಆ್ಯಂಡ್ ಅಫೋರ್ಡಬಲ್. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಂದರೆ ಇಲ್ಲಿ ಕಸ್ಟಮರ್ಸು ಅಷ್ಟೇ ಲೈವ್ಲಿ ಅನಿಸಿದ್ರು ನನಗೆ. ಎಷ್ಟೊಂದು ಜನ ಕಸ್ಟಮರ್ಸ್ ತಮ್ಮ 3 times ಮೀಲ್ನು ಇಲ್ಲೇ ತಿಂತಾರೆ. ನೀವೇ ಚೆನ್ನಾಗಿರುತ್ತೆ, ಆರೋಗ್ಯ ಆಹಾರದಲ್ಲಿ ಚೆನ್ನಾಗಿರುತ್ತೆ. ನೋಡ್ಬೋದು, ನಾವೆಲ್ಲಿ ನೋಡ್ಬೋದು, ಯೂಟ್ಯೂಬ್ ಅಲ್ಲಿ ನೋಡ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬೋದು. ಓಕೆ, ಥ್ಯಾಂಕ್ ಯು. ಇಲ್ಲಿ ಇಡ್ಲಿ ಮಾಡೋ ಮೆಥಡ್ ತುಂಬ ಚೆನ್ನಾಗಿತ್ತು. ಆ ಬಾಕ್ಸ್ ತೆಗೆದ್ರೆ ಒಳ್ಳೆ ಟ್ರೆಷರ್ ಬಾಕ್ಸ್ ತೆಗ್ದಂಗಿತ್ತು. ಆ್ಯಂಡ್ ಆ ಬಿಸಿ ಬಿಸಿ ಇಡ್ಲಿ ಸಾಫ್ಟ್, ಸ್ಪಂಜಿ ಆ್ಯಂಡ್ ಆಫ್ ಪರ್ಫೆಕ್ಟ್ ಟೆಕ್ಸ್ಚರ್. ಅದ್ರ ಮೇಲೆ ಚಟ್ನಿ, ವಡೆ ಎಲ್ಲ ಹಾಕಿ ಕೊಡ್ತಾಯಿದ್ರೆ ಸಖತ್ತಾಗಿ ಅನಿಸ್ತಿತ್ತು. ಆ್ಯಂಡ್ ಇಲ್ಲಿ ತುಂಬ ಡಿಮ್ಯಾಂಡ್ ಇತ್ತು. ಆ್ಯಂಡ್ ವಡೆಗಂತೂ ಇಲ್ಲಿ ತುಂಬ ಫಾಸ್ಟ್ ಮೂವಿಂಗ್ ಡಿಮ್ಯಾಂಡ್ ಇತ್ತು. ಆ್ಯಂಡ್ ಎವ್ರಿ ಸಿಂಗಲ್ ಕಸ್ಟಮರ್ಗೆ ಅವ್ರದ್ದೇ ಆದಂಥ ಪ್ರಿಫ್ರೆನ್ಸ್ ಇದ್ರೂ ಎಲ್ಲದನ್ನೂ ಚೆನ್ನಾಗಿ ಕೇಟರ್ ಮಾಡಿ ಕೇಳಿಸ್ಕೊಂಡು ದೇ ವರ್ ವೆರಿ ಗುಡ್ ಅಟ್ ಇಟ್. ಆ್ಯಂಡ್ ನೆಕ್ಸ್ಟ್ ನಾರ್ತ್ ಇಂಡಿಯನಲ್ಲಿ ನಾನ್, ರೋಟಿ, ಕುಲ್ಚಾ ಎಲ್ಲ ಎಷ್ಟು ಫೇಮಸ್ ಆ್ಯಂಡ್ ಫೇವ್ರೆಟ್. ಸೊ ಅದಕ್ಕೆ ಅಂತ ಒಂದು ಸಪ್ರೇಟ್ ಕೌಂಟರ್ ಮಾಡ್ಕೊಂಡಿದ್ರು. ಆಚೆ ಕಡೆಯಿಂದ ಒಂದು ಸ್ಟೀಲ್ ಕವರಿಂಗ್ ಇತ್ತು, ಒಳಗಡೆ ಒಂದು ಮಣ್ಣಿನ ಮಡಿಕೆ ಥರ ಇತ್ತು, ತಂದೂರ್. ಯಾಕಂದರೆ ಎಷ್ಟೊಂದು ಜಾಗದಲ್ಲಿ ನೋಡ್ದಂಗೆ ಒಂದು ವಿಚಿತ್ರವಾಗಿರೋ ಡ್ರಮ್, ಅದು ಎಷ್ಟು ಬ್ಯಾಡ್ಲಿ ಮೇಂಟೈನ್ಡ್ ಇರ್ತಿತ್ತು ಅಂದರೆ ನಮಗೆ ನೋಡಿ ನಿಜವಾಗ್ಲೂ ತಿನ್ಬೇಕು ಅನಿಸುತ್ತೆ. ಬಟ್ ಇಲ್ಲಿ ಇಷ್ಟು ಹೈಜೀನಿಕ್, ಇಷ್ಟು ಕ್ಲೀನ್ ಆ್ಯಂಡ್ ಎಷ್ಟು ಒಳ್ಳೊಳ್ಳೆ ಮೆಥಡ್ಸ್ನ ಇಟ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಏನಂದರೆ ಹಬ್ಬ ಹರಿದಿನಗಳಲ್ಲಿ ಫುಲ್ ರಶ್ ಆಗೋಗುತ್ತೆ. ಆ್ಯಂಡ್ ರಿಯಲ್ ಹಬ್ಬ ಇಲ್ಲೇ ನಡೀತಿದೆಯೇನೋ ಅನ್ನೋ ಥರ ಕಾಣುತ್ತೆ. ಈ ಜಾಗ ಬನಶಂಕರಿ ಮೆಟ್ರೋ ಸ್ಟೇಷನಿಗೆ ತುಂಬ ಹತ್ತಿರ. ದಟ್ಸ್ ಹೌ ಐ ಟ್ರಾವೆಲ್ಡ್. ನೀವು ಹೇಳಿ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಗೆ ಬೇರೆ ಯಾವುದಾದ್ರೂ ಫಾಸ್ಟೆಸ್ಟ್ ರೂಟ್ ಗೊತ್ತಿದ್ರೆ. ಆ್ಯಂಡ್ ಇಲ್ಲಿ KG ಲೀಟರ್ ಕಾನ್ಸೆಪ್ಟ್ ಇದೆ. ಸೊ ನೀವು ನಿಮ್ಮ ಡಬ್ಬ ತೊಗೊಂಡು ಬಂದರೆ ನೀಟಾಗಿ ಮೆಷರ್ ಮಾಡಿ ಅದರೊಳಗೆ ನಿಮ್ಗೆ ಯಾವ ಕರಿ ಬೇಕು, ಯಾವ ಪಲ್ಯ ಬೇಕು ನೋಡಿ ನಿಮಗೆ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಚಪಾತಿ ಅಂತೂ ನಿಲ್ಲದೇ ಇರೋ ಕೌಂಟರ್. ಅವ್ರು ಮಾಡ್ತಾನೇ ಇದ್ದರು, ಅದು ಖರ್ಚಾಗ್ತಾನೇ ಇತ್ತು. ಈ ಜೇನುಗೂಡಲ್ಲಿ ಎಲ್ಲ ಅಂತ ಬೇಗ ಬೇಗ ವರ್ಕ್ ಮಾಡ್ತಿರ್ತಾರಲ್ಲ, ಇವ್ರ ಕಿಚನ್ ನೋಡಿ ಹಾಗೆ ಅನಿಸ್ತು. ಎಷ್ಟು ವೆಲ್ ಆರ್ಗನೈಸ್ಡ್, ಕ್ಲೀನ್. ಅರ್ಧ ಸ್ಟಾಫ್ ಕ್ಲೀನಿಂಗಿಗಿದ್ರೆ, ಅರ್ಧ ಸ್ಟಾಫ್ ಬರೀ ಈ ಥರ ಕುಕ್ಕಿಂಗು ಮತ್ತು ಬೇರೆ ಬೇರೆ ಕೆಲಸ ಅರ್ಜೆಂಟಾಗಿ ಮಾಡ್ತಾನೇ ಇದ್ರು. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸ್ವೀಟ್ಸ್ ಕವರ್ ಮಾಡಿದ್ವಿ. ಚೈನೀಸ್ ನೋಡಿದ್ದೀರಾ? ಇಟ್ ವಾಸ್ ಸೋ ಗುಡ್ ಟು ಲುಕ್ ಎಟ್ ಹಿಮ್ ಮೇಕ್ ಇಟ್. ಎಷ್ಟು ಪ್ರೊಫೆಷ್ನಲ್ ಆಗಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಆ್ಯಂಡ್ ಟ್ರಸ್ಟ್ ಮೀ, ದ ಟೇಸ್ಟ್ ವಾಸ್ ಆ್ಯಸ್ ಗುಡ್ ಆ್ಯಸ್ ಇಟ್ ಲುಕ್ಸ್. ಆ್ಯಂಡ್ ಐ ವಾಸ್ ಲಿಟ್ರಲಿ ಇನ್ ದರ್ ಕಿಚನ್. ನನಗೆ ಎಲ್ಲೂ ಈ ಟೇಸ್ಟ್ ಮೇಕರ್ಸ್ ಅಥವಾ
ಈ ಥರ ಬೇರೆ ಬೇರೆ ಐಟಮ್ಸ್ ನನಗೆ ಪರ್ಸ್ನಲಿ ಎಲ್ಲೂ ಕಾಣಿಸ್ಲಿಲ್ಲ. ಆ್ಯಂಡ್ ಇಲ್ಲಿ ವಡೆ ತುಂಬ ಜಾಸ್ತಿ ಫಾಸ್ಟ್ ಮೂವಿಂಗ್ ಇತ್ತು. ಹೇಗೆ ಅಂದರೆ ನಾನು ಇದ್ದಾಗೇ 2 ಸತಿ 2 kg ಆರ್ಡರ್ ಖಾಲಿ ಆಯಿತು. ಸೊ ಯಾ, ಐ ಥಿಂಕ್ ದಿಸ್ ಪ್ಲೇಸ್ ಇಸ್ ಕೈಂಡ್ ಲೋಕಲ್ ಫೇವ್ರೆಟ್. ಆ್ಯಂಡ್ ಇಲ್ಲಿ ಬೇಗ ಬೇಗ ಕುಕ್ ಮಾಡೋದ್ರ ಬದಲು ಸ್ಲೋ ಕುಕ್ಕಿಂಗ್ ಮಾಡಿ ನೀಟಾಗಿ ಮಾಡ್ತಾರೆ. ಲುಕ್ ಎಟ್ ದ ಪರ್ಫೆಕ್ಟ್ ಶೇಪ್ಸ್ ಆ್ಯಂಡ್ ದ ವೇ ಇಟ್ ಲುಕ್ಸ್, ದ ಕ್ರಂಚ್. ಆ್ಯಂಡ್ ಅಷ್ಟೇ ಅಲ್ಲ, ಆಫ್ಟರ್ ದೇ ಹ್ಯಾವ್ ಮೇಡ್ ಇಟ್ ಕೆಳಗಡೆ ಒಂದು ಸ್ಟ್ರೈನರ್, ಸೊ ದ್ಯಾಟ್ ನಾವು ಮನೇಲಿ ಹೆಂಗೆ ಎಣ್ಣೆ ಎಲ್ಲ ಇಳ್ಕೊಳ್ಳಿ ಅಂತ ಇಡ್ತೀವಿ, ದೇ ಡಿಡ್ ದ ಸೇಮ್ ಥಿಂಗ್. ಸೊ ದ್ಯಾಟ್ ವಾಸ್ ಕೈಂಡ್ ಆಫ್ ನೈಸ್. ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದರೆ, ಇಡೀ ಕಿಚನಲ್ಲಿ ಇದು ಒಂದು ಪೇಪರ್ ಬಿಟ್ಟರೆ ಒಂದು ಬೇರೆ ಪ್ಲಾಸ್ಟಿಕ್ ಯೂಸ್ ಇರಲಿಲ್ಲ ಕುಕ್ಕಿಂಗಿಗೆ. ಆ್ಯಂಡ್ ಇದೂ ಏನಕ್ಕೆ ಪ್ರೆಸ್ಸಿಂಗಿಗೆ, ದರ್ ಇಸ್ ನೋ ಹೀಟ್ ಇನ್ವಾಲ್ವ್ಡ್. ಇದು ಏನಕ್ಕೆ ಅಂತ ಕೇಳ್ತಾ ಇದ್ದೀರಾ, ಇಲ್ಲಿ ಎಕ್ಸ್ಟ್ರೀಮ್ಲಿ ವೆರಿ 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 ಫೇಮಸ್ ಮದ್ದೂರು ವಡೆಗೆ, ಮದ್ದೂರಿಗಿಂತ ಜಾಸ್ತಿ ಇಲ್ಲೇ ಫೇಮಸ್ ಅಂದರು. ನಾವು ಫಸ್ಟ್ ಏನೋ ನಿಜವಾಗ್ಲೂ ಹೆಂಗಿರೋಕ್ಕೆ ಸಾಧ್ಯ ಆ ಥರ, ಮದ್ದೂರಲ್ಲಿರೋ ಮದ್ದೂರು ವಡೆ ಫ್ಲೇವರ್ ಫ್ಯಾನ್ ಬೇಸೇ ಬೇರೆ ಅಂತ ಅಂದ್ಕೊತಿದ್ದೆ. ಬಟ್ ಲೇಟರ್ ಆ್ಯಕ್ಚುಲಿ ಇವ್ರು ಮಾಡಿ ತಿನ್ನಿಸ್ದಾಗ ಅಪ್ಪ ಏನು ಸಖತ್ತಾಗಿತ್ತು ಗೊತ್ತಾ. ಆ್ಯಂಡ್ ಇದು ಮದ್ದೂರು ವಡೆ ಅಲ್ಲ, ಇದು ಬೇರೆದು ಯಾವುದೋ ಬೋಂಡ. ಇದು ಕ್ರಂಚಿಯಾಗಿ ಚೆನ್ನಾಗಿತ್ತು. ಇದು ಮದ್ದೂರು ವಡೆ, ಆಚೆ ಕಡೆ ಕ್ರಿಸ್ಪಿಯಾಗಿತ್ತು, ಒಳಗಡೆ ಸಾಫ್ಟ್ ಆ್ಯಂಡ್ ಕುಕ್ಡ್ ಆಗಿತ್ತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಹೂ ಆ್ಯಂಡ್ ಆಲ್ ಆರ್ ಪ್ಲ್ಯಾನಿಂಗ್ ಟು ಕಮೆಂಟ್, ಆ ಥರ ಏನಿಲ್ಲ, ನೀವು ಓವರಾಗಿ ಹೇಳ್ತಾ ಇದ್ದೀರಾ ಅದು ಇದು ಅಂತ. ಗೋ ಟ್ರೈ ಇಟ್ ದೇರ್. ನಂಗೆ ಆನೆಸ್ಟ್ಲಿ ಇನ್ನೂ ಆ ಫ್ಲೇವರ್ ಮರೆಯೋಕ್ಕಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಆ್ಯಸ್ ಪ್ರಾಮಿಸ್ಡ್ ಇನ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ನಾನು ನಿಮಗೆ ಫುಲ್ ಡಿಸ್ಕ್ರಿಪ್ಟಿವ್ ವಿಡಿಯೋ ಕೊಟ್ಟಿದ್ದೀನಿ. ಸೊ ನನ್ನ ಪೇಜ್ನ ಇಲ್ಲೇ ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಇನ್ಸ್ಟಾಗ್ರಾಮಲ್ಲೂ ವಿಸಿಟ್ ಮಾಡಿ, ಅಲ್ಲೂ ಫುಡ್ ಗಾಡ್ ಕೋಡ್ ಅಂತಲೇ ಹೆಸರಿರೋದು. ಓಕೆ, ಬಾಯ್.